ತಟ್ಟೆ ಇರಲಿ ಫಸ್ಟ್, ಬಟ್ ಇವಾಗೆಲ್ಲ ತಟ್ಟೆ. ಚಿತ್ರಾನ್ನ ಅಂತ ಇದಾಗಿದೆ ಫಸ್ಟ್ ನಮ್ಮೂರಲ್ಲಿ ಮಾಡೋದ ಚಿತ್ರಾನ್ನ ಬಹುಶಃ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ವೆರೈಟಿ ಚಿತ್ರಾನ್ನ ಸಿಗುತ್ತೆ ನಮ್ಮೂರಲ್ಲಿ. ಭದ್ರಣ್ಣ ಟಿಫನ್ ರೂಮ್ ಶುರುವಾಗಿ ಸುಮಾರು ಒಂದು 50 ವರ್ಷದ ಮೇಲಾಗಿದೆ. ತಂದೆ ತಾಯಿ ನಡೆಸಿದ್ದು. ಭದ್ರಣ್ಣ ಹೋಟೆಲ್ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ದೊಡ್ಡಬಳ್ಳಾಪುರಕ್ಕೆ ಚಿರಪರಿಚಿತ ನಮ್ಮ ಹೋಟೆಲ್. ನಮ್ಮ ತಂದೆಯವ್ರ ಹೆಸರು ಅವತ್ತಿಂದ ಪರಿಚಿತ. ತಟ್ಟೆ ಇರಲಿ ಫಸ್ಟ್, ಬಟ್ ಇವಾಗೆಲ್ಲ ತಟ್ಟೆ. ಸರ್ ನಮಸ್ಕಾರ. ಸರ್ ಅಮರೇಶ್ ಅಂತ. ಭದ್ರಣ್ಣ ಟಿಫನ್ ರೂಮ್ ಶುರುವಾಗಿ ಸುಮಾರು ಒಂದು 50 ವರ್ಷದ ಮೇಲಾಗಿದೆ. ತಂದೆ ತಾಯಿ ನಡೆಸಿದ್ದು. ಅವಾಗಿಂದ ಸುಮಾರು 52 ವರ್ಷ ಆಗಿದೆ. ಇಲ್ಲ, ಇಲ್ಲಿಗೆ ಬಂದು ಒಂದು 38 ವರ್ಷ ಆಗಿದೆ. ಇದು ಮುಂಚೆ ಮೇಲ್ಗಡೆ ಇಲ್ಲಿದ್ವಿ, ದರ್ಜಿಪೇಟೆ ಅಂತ ಇದೆ, ಅಲ್ಲಿದ್ವಿ. ಅಲ್ಲಾದ್ಮೇಲೆ ಇಲ್ಲಿಗೆ ಬಂದು ಒಂದು 38 ವರ್ಷ ಆಗಿದೆ. ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ದು ಇನ್ನೂ 3 ಬ್ರಾಂಚ್ ಇದೆ. ನಮ್ದು ಇದು ಹಳೆ ಅಂಗಡಿ ಇದೇನೆ. ಇನ್ನೊಂದು ಬಂದು TB ಸರ್ಕಲ್ ಒಂದಿದೆ, ಇನ್ನೊಂದು ಬಸವಭವನ ಹತ್ರ ಒಂದಿದೆ. 3 ಕಡೆ ಇದೆ. ಮಾಡ್ತೀವಿ. ಫಸ್ಟೆಲ್ಲ ಪೂರಿ, ಮಸಾಲೆ ವಡೆ ಇವೆಲ್ಲ ಮಾಡ್ತಿದ್ವಿ. ಬಟ್ ಈ ವರ್ಕರ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಾವಿಬ್ಬರೇ ಮಾಡ್ತಾ ಇರೋದು. ಹಂಗಾಗಿ ಇಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಬ್ಬರೇ ವರ್ಕರ್ಸ್ ಯಾರು ಇಲ್ಲ. ಖಂಡಿತ.
ಸರ್ ನಾನು 91-82 ಅಲ್ಲಿ ಎಂಟ್ರಿ ಆದೆ. ಮುಂಚೆನೂ ವರ್ಕ್ ಮಾಡ್ತಿದ್ವಿ, ಪೂರ್ತಿಯಾಗಿ ನಾವು ಅದಕ್ಕೆ ಧುಮುಕಿರ್ಲಿಲ್ಲ. 92 ಮೇಲೆ ಜಾಸ್ತಿ ಪೂರ್ತಿಯಾಗಿ ಇದರಲ್ಲಿ ಹೇಳ್ಬಿಟ್ವಿ. ಬೇರೆ ಬಿಸ್ನೆಸ್ಗೆ ಹೋಗಿ ನಾವು ಅದನ್ನ ಇದು ಮಾಡ್ಕೊಂಡು ಬೆಳೆಸೋದಕ್ಕಿಂತ ನಾವು ಬೆಳೆದಿರೋದ್ರಲ್ಲಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದರೊಳಗೆ ಬಂದ್ವಿ. ಯಾಕಂದ್ರೆ ಈಗ ಬೇರೆ ಬಿಸ್ನೆಸ್ ಮಾಡಿ ಬೇರೆ ಕ್ಲಿಕ್ ಆಗೋದು ಬಹಳ ಕಷ್ಟ ಇದೆ ಈಗಿನ ವಾತಾವರಣದಲ್ಲಿ. ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಡೀತಾ ಇದೆ, ಏನು ತೊಂದರೆ ಇಲ್ಲ, ದೇವ್ರ ದಯದಿಂದ ನಡೀತಾ ಇದೆ. ನನ್ನ ತಮ್ಮ ಟಿ ಬಿ ಸರ್ಕಲ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಅವ್ರು ಬಂದು ಇಲ್ಲಿ ಬಸವ ಭವನ ಹತ್ರ ಮಾಡ್ತಾ ಇದ್ದಾರೆ. ಹೌದು ಹೌದು ಸರ್. ಅದು ಮೊದಲಿಂದ ನಮ್ಮೂರಲ್ಲಿ ಚಿತ್ರಾನ್ನ ಅಂತ ಇದಾಗಿದೆ ಫಸ್ಟ್. ನಮ್ಮೂರಲ್ಲಿ ಮಾಡೋದ ಚಿತ್ರಾನ್ನ ಬಹುಶಃ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ವೆರೈಟಿ ಚಿತ್ರಾನ್ನ ಸಿಗುತ್ತೆ ನಮ್ಮೂರಲ್ಲಿ, ಖಂಡಿತ 100%. ನಾವು ಒಂಥರ ಟೇಸ್ಟಲ್ಲಿ ಮಾಡ್ತೀವಿ, ಒಬ್ಬೊಬ್ಬರು ಒಂಥರ ಟೇಸ್ಟಲ್ಲಿ ಮಾಡ್ತಾರೆ. ಪಲಾವ್ ಹೆಚ್ಚು ಕಮ್ಮಿ ಎಲ್ಲ ಒಂದೇ ಥರ ಬರ್ತದೆ. ಬಟ್ ನಮ್ಮ ಪಲಾವ್ ಡಿಫ್ರೆಂಟ್ ಆಗಿ, ನಮ್ಮ ಮಸಾಲೆ ಐಟಮೇ ಬೇರೆ. ನಾವೆಲ್ಲ ಮನೇಲಿ ಹೋಮ್ ಮೇಡ್ ಮಾಡೋದು, ರೆಡಿ ಐಟಮ್ ಏನು ಹಾಕಲ್ಲ. ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಳೋಂಥದ್ದು ಪಲಾವ್. ಚಿತ್ರಾನ್ನ ಎಲ್ಲ ಸಪ್ರೇಟ್ ಒಬ್ಬೊಬ್ಬರು ಒಂಥರ ಟೇಸ್ಟ್ ಮಾಡ್ತಾರೆ. ಎಲ್ಲ ಇಲ್ಲೇ ಮಾಡ್ಕೊತೀವಿ. ಪಕ್ಕದಲ್ಲಿ ಸ್ಟೋರ್ ರೂಮ್ ಇದೆ, ಅಲ್ಲಿ ಸ್ವಲ್ಪ ಇಟ್ಕೊಂಡಿರ್ತೀವಿ. ಇಲ್ಲೆಲ್ಲ ಬೆಳಿಗ್ಗೆ ಒಂದು 5 ಗಂಟೆಗೆ ಬಂದರೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ನಾವು ವ್ಯಾಪಾರ ಶುರು ಮಾಡೋದ್ರಲ್ಲಿ 6:45-7 ಗಂಟೆ ರೆಡಿ ಆಗುತ್ತೆ. ರಜಾ ಮಂತ್ಲಿ ಒಂದ್ಸಲ ಇಲ್ಲ 2 ಸಲ ಮಾಡ್ತೀವಿ ಸರ್. ನಮಗೂ ರೆಸ್ಟ್ ಬೇಕಲ್ವಾ. ಹಂಗಾಗಿ 7ರಿಂದ 11 ಗಂಟೆ ತನಕ ಬರೀ ಮಾರ್ನಿಂಗ್ ಒಂದೇ ಟೈಮೇ, 7ರಿಂದ 11 ಗಂಟೆ. ಹೌದೌದು 100% ಸರ್. ಟೇಸ್ಟು ಇವಾಗ ನಿಮ್ಮ ಯೂಟ್ಯೂಬಲ್ಲಿ ಹಿಂಗೆ ಅದು ಪರಿಚಯ ಆಗಿ ಬರ್ತಾರೆ. ಇನ್ನೊಂದು ಈ ಭಾನುವಾರ ಮತ್ತು ಈ ಮಂಗಳವಾರ ಘಾಟಿ ಜನ ಬರ್ತಾರೆ, ಸಿಟಿಯಿಂದ ಘಾಟಿಗೆ ಬರ್ತಾರೆ. ಸುಮಾರು ಜನ ಬಂದು ತಿಂಡಿ ತಿನ್ಕೊಂಡು ಹೋಗ್ತಾರೆ. ಅದು ಹಂಗೆ ಅದು ಫಾಲೋ ಮಾಡ್ತಾರೆ. ಅವರು ಸಂಡೇ ಬರ್ತಾರೆ, ಮಂಗಳವಾರದಲ್ಲಿ ಬರ್ತಾರೆ. ಯಾವಾಗ ಘಾಟಿಗೆ ಬಂದಾಗ ಬಂದು ತಿಂಡಿ ತಿನ್ಕೊಂಡು ಖುಷಿಯಾಗಿ ಹೋಗ್ತಾರೆ. ಸರ್ ಪಲಾವ್ 1 ಟೈಮ್ ಮಾಡ್ಕೊಂಡಿರ್ತೀವಿ. ಚಿತ್ರಾನ್ನ ಅಕಸ್ಮಾತ್ ಬೇಕು ಅಂತಂದ್ರೆ ಮತ್ತೆ ಇನ್ನೊಂದು 4-5 ಕೆಜಿ ನೋಡ್ಕೊಂಡು ಮಾಡ್ಕೊತೀವಿ ಸರ್. ಅಡ್ರೆಸ್ ಬಂದಿದ್ದು ನಗರಸಭೆ ಇದೆ, ಇಲ್ಲಿ ನಗರಸಭೆ ಪಾರ್ಕ್ ಪಕ್ಕನೇ ನಮ್ಮದು ಭದ್ರಣ್ಣ ಹೋಟೆಲ್ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ದೊಡ್ಡಬಳ್ಳಾಪುರಕ್ಕೆ ಚಿರಪರಿಚಿತ ನಮ್ಮ ಹೋಟೆಲ್. ನಮ್ಮ ತಂದೆಯವ್ರ ಹೆಸರು ಅವತ್ತಿಂದ ಪರಿಚಿತ. ಆಕ್ಚುಲಿ ಅವರು ವೀರಭದ್ರಯ್ಯ ಅಂತ, ನಿಕ್ ನೇಮ್ ಬಂದು ಭದ್ರಣ್ಣ ಅಂತ ಅವತ್ತಿಂದ ಜನ ಕರ್ಕೊಂಡ್ ಬರ್ತಾರೆ. ಓಕೆ, ಥ್ಯಾಂಕ್ ಯು.